ಎಲ್ರಿಗೂ ನಮಸ್ಕಾರ. ಇವತ್ತು ಅಂದರೆ ಜನವರಿ 23 ಶುಕ್ರವಾರ. ಈ ದಿನ ವಸಂತ ಪಂಚಮಿ ಹಬ್ಬ ಇದೆ. ಇದನ್ನು ಶ್ರೀ ಪಂಚಮಿ ಅಂತಾನೂ ಕರೀತಾರೆ. ಪುರಾಣಗಳ ಪ್ರಕಾರ ಈ ದಿನ ಸಾಕ್ಷಾತ್ ಸರಸ್ವತಿ ದೇವಿಯ ಹುಟ್ಟಿದ ದಿನ. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ದೇವರ ಪೂಜೆ ಮಾಡಿದೆ. ಈ ದಿನ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಂದ ಸರಸ್ವತಿ ದೇವಿಗೆ ಪೂಜೆ ಮಾಡಿಸುವುದರಿಂದ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತದೆ. ಆದರೆ ನನಗೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನೇ ಪೂಜೆ ಮಾಡಿದೆ. ದೇವಿಗೆ ಹಳದಿ ಬಣ್ಣ ಇಷ್ಟವಾಗಿರೋದರಿಂದ ನಾನು ದೇವರಿಗೆ ಹಳದಿ ಹೂವು ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಟ್ಟಿದ್ದೆ. ಮಕ್ಕಳು ಪುಸ್ತಕ ಮತ್ತು ಪೆನ್ಸಿಲ್ನ ಇಟ್ಟು ಪೂಜೆ ಮಾಡಿದೆ. ನಂತರ ನನ್ನ ಮಕ್ಕಳು ಕೈಯಿಂದ ದೇವರಿಗೆ ಅಕ್ಷತೆ ಹೂವನ್ನು ಹಾಕಿಸಿ ಶ್ಲೋಕ ಹೇಳಿಸ್ದೆ. ಕಲಿಕೆಗೆ ವಯಸ್ಸು ಇಲ್ಲ. ಚಿಕ್ಕವರಿಂದ ದೊಡ್ಡವ್ರವರೆಗೂ ನಾವು ಏನಾದರೂ ಒಂದನ್ನು ಕಲಿತಾನೆ ಇರ್ತೀವಿ ಅಲ್ವಾ. ಎಲ್ಲರೂ ಇವತ್ತು ಸರಸ್ವತಿ ದೇವಿ ಪೂಜೆ ಮಾಡಿ ಶ್ಲೋಕ ಹೇಳಿ. ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಆಗದೆ ಇರೋರು ಸಂಜೆ ಪೂಜೆ ಮಾಡಿ ಶ್ಲೋಕ ಹೇಳಿ ಅಥವಾ ಮಂತ್ರ ಹೇಳಿ. ಯಾವ ಮಂತ್ರ ಅಂದರೆ ಓಂ ಐಂ ರೀಂ ಕ್ರೀಂ ಮಹಾ ಸರಸ್ವತಿ ದೇವಾಯ ನಮಃ. ಈ ಮಂತ್ರನ 21 ಸಲ ಹೇಳಿ ಅಥವಾ ಸರಸ್ವತಿ ದೇವಿ ಶ್ಲೋಕ ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕನ ಹೇಳಿ. ವಿದ್ಯಾದಿ ದೇವತೆ ಶಾರದಾ ದೇವಿಯ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ಜ್ಞಾನವೇ ಶಕ್ತಿ, ವಿದ್ಯೆಯೇ ಆಸ್ತಿ. ಎಲ್ಲರಿಗೂ ವಸಂತ ಪಂಚಮಿಯ ಶುಭಾಶಯಗಳು.